Clause 10, pair of linear equations in two variables. Exercise 3.1 ನಲ್ಲಿ ಫಸ್ಟ್ ಮೇನ್ ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಆ್ಯಂಡ್ ಫೈಂಡ್ ದೇರ್ ಸೊಲ್ಯೂಷನ್ಸ್ ಗ್ರಾಫಿಕಲಿ. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ಅವರು ಕೊಟ್ಟಿರುವಂತಹ ಪ್ರಾಬ್ಲಮ್ಗಳಿಗೆ ಪೇರ್ ಆಫ್ ಲೀನಿಯರ್ ಈಕ್ವೇಷನನ್ನು ಫಾರ್ಮ್ ಮಾಡಬೇಕು, ಜೊತೆಯಲ್ಲಿ ಫೈಂಡ್ ದೇರ್ ಸೊಲ್ಯೂಷನ್ಸ್ ಗ್ರಾಫಿಕಲಿ. ಓಕೆ, ಈ ಪ್ರಾಬ್ಲಮಿನ ಸೊಲ್ಯೂಷನನ್ನು ಗ್ರಾಫಿಕಲಿ ಫೈಂಡ್ ಮಾಡಬೇಕಾಗಿದೆ. ಓಕೆ, ಫಸ್ಟ್ ಪ್ರಾಬ್ಲಮ್, 10 ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 10 took part in a mathematics quiz. If the number of girls is 4 more than the number of boys, find the number of boys and girls who took part in the quiz. ಓಕೆ, ಈ ಕ್ವಶನನ್ನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆಗೆ ನಾವು ಈ ಕ್ವಶನಲ್ಲಿ ಏನನ್ನು ಫೈಂಡ್ ಮಾಡಬೇಕು ಅನ್ನೋದನ್ನ ಒಂದ್ಸಲಿ ನೋಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಹೇಳಿದ್ದಾರೆ ಫೈಂಡ್ ದ ನಂಬರ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನಂಬರ್ ಆಫ್ ಬಾಯ್ಸ್ ಮತ್ತು ನಂಬರ್ ಆಫ್ ಗರ್ಲ್ಸನ್ನು ನಾವು ಫೈಂಡ್ ಮಾಡಬೇಕಾಗಿದೆ. ಅದಕ್ಕೆ ನಾನು ಸೊಲ್ಯೂಷನಲ್ಲಿ ಬರ್ಕೊಳ್ತಾ ಇದ್ದೀನಿ. ಲೆಟ್ ದ ನಂಬರ್ ಆಫ್ ಗರ್ಲ್ಸ್ ಈಸ್ ಈಕ್ವಲ್ ಟು ಎಕ್ಸ್, ಲೆಟ್ ದ ನಂಬರ್ ಆಫ್ ಬಾಯ್ಸ್ ಈಸ್ ಈಕ್ವಲ್ ಟು ವೈ. ಓಕೆ, ಈಗ ಏನು ಮಾಡೋಣಪ್ಪ ಅಂದರೆ ಈ ಕ್ವಶನಲ್ಲಿ ಅಥವಾ ಈ ಪ್ರಾಬ್ಲಮಲ್ಲಿ ನಮಗೆ ಕೆಲವೊಂದು ಹಿಂಟ್ಗಳನ್ನು ಕೊಟ್ಟಿರ್ತಾರೆ. ಆ ಹಿಂಟ್ಗಳನ್ನು ಯೂಸ್ ಮಾಡಿಕೊಂಡು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ನ ಫಾರ್ಮ್ ಮಾಡ್ತಾ ಹೋಗೋಣ. ಫಸ್ಟ್ ಇಂಟನ್ನು ನಾನು ಬರ್ಕೊಳ್ತಾ ಇದ್ದೀನಿ. 10 ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 10 ಟುಕ್ ಪಾರ್ಟ್ ಇನ್ ಎ ಮ್ಯಾಥಮೆಟಿಕ್ಸ್ ಕ್ವಿಝ್. ನಮಗೆ ಇದು ಎಲ್ಲಿದೆ ಅಂತ ಹೇಳಿದರೆ ನೋಡಿ, ಇಲ್ಲಿ ಪ್ರಾಬ್ಲಮಲ್ಲೇ ನಮಗೆ ಇದನ್ನು ಕೊಟ್ಟಿದ್ದಾರೆ. ಓಕೆ, ಇದರ ಮೀನಿಂಗ್ ಇಷ್ಟೇ. 10 ಸ್ಟೂಡೆಂಟ್ ಮ್ಯಾಥಮೆಟಿಕ್ಸ್ ಕ್ವಿಝಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತ. ಹಾಗಾದರೆ ಮ್ಯಾಥಮೆಟಿಕ್ಸ್ ಕ್ವಿಝಲ್ಲಿ ಟೋಟಲಾಗಿ ಎಷ್ಟು ಸ್ಟೂಡೆಂಟ್ ಇದ್ದಾರೆ? 10 ಸ್ಟೂಡೆಂಟ್ ಇದ್ದಾರೆ. 10 ಸ್ಟೂಡೆಂಟ್ ಅಂದರೆ ಇದರಲ್ಲಿ ಯಾರ್ಯಾರು ಇರ್ತಾರೆ? ಗರ್ಲ್ಸ್ ಮತ್ತು ಬಾಯ್ಸ್ ಇಬ್ಬರೂ ಇರ್ತಾರೆ. ಹಾಗಾದರೆ ಇದನ್ನು ಯಾವ ರೀತಿ ಬರಿಬೋದು ಅಂದರೆ ನಂಬರ್ ಆಫ್ ಗರ್ಲ್ಸ್ ಪ್ಲಸ್ ನಂಬರ್ ಆಫ್ ಬಾಯ್ಸ್. ಗೊತ್ತಾಗ್ತಿದೆಯಾ? ನಂಬರ್ ಆಫ್ ಗರ್ಲ್ಸ್ ಪ್ಲಸ್ ನಂಬರ್ ಆಫ್ ಬಾಯ್ಸ್ ಮಾಡಿದರೆ ನಮಗೆ ಟೋಟಲ್ ಸ್ಟೂಡೆಂಟ್ಸ್ ಬರುತ್ತೆ. ಓಕೆ, ಇದನ್ನು ಬರಿತಾ ಹೋಗ್ತೀನಿ ನೋಡಿ. ನಂಬರ್ ಆಫ್ ಗರ್ಲ್ಸ್ ಅಂದರೆ ಎಷ್ಟು ಜನ? ಎಕ್ಸ್ ಪ್ಲಸ್ ನಂಬರ್ ಆಫ್ ಬಾಯ್ಸ್ ಅಂದರೆ ವೈ ಆಗಿರುತ್ತೆ. ಈಸ್ ಈಕ್ವಲ್ ಟು ಟೋಟಲ್ ಸ್ಟೂಡೆಂಟ್ ಅಂದರೆ ಅವರೇ ಹೇಳಿದ್ದಾರೆ ಟೋಟಲ್ ಸ್ಟೂಡೆಂಟ್ ಎಷ್ಟಿದ್ದಾರೆ? 10 ಸ್ಟೂಡೆಂಟ್ ಇದ್ದಾರೆ ಅಂತ. 10 ಅಂತ ಬರಿತೀನಿ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 10 ಅಂತ ಬಂದಿದೆ. ನಮಗೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಅಂದ್ರಲ್ಲ, ಅದರಲ್ಲಿ ಒಂದು ಲೀನಿಯರ್ ಈಕ್ವೇಷನ್ ನಮಗೆ ಸಿಕ್ಕಿದೆ. ಇದನ್ನು ನಾನು 1 ಅಂತ ತೊಗೊಳ್ತೀನಿ. ಇದೇನಾಗಿರುತ್ತೆ? ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 10 ಆಗಿರುತ್ತೆ. ಈಗ ಸೆಕೆಂಡ್ ಇಂಟ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಇನ್ನೊಂದು ಲೀನಿಯರ್ ಈಕ್ವೇಷನ್ನ ಬರೆಯೋಣ. ಸೆಕೆಂಡ್ ಇಂಟನ್ನು ಬರ್ಕೊಳ್ತಾ ಇದ್ದೀನಿ. ಇಫ್ ದ ನಂಬರ್ ಆಫ್ ಗರ್ಲ್ಸ್ ಈಸ್ 4 ಮೋರ್ ದ್ಯಾನ್ ದ ನಂಬರ್ ಆಫ್ ಬಾಯ್ಸ್. ಓಕೆ, ಇದ್ರ ಮೀನಿಂಗ್ ಇಷ್ಟೇ. ನಂಬರ್ ಆಫ್ ಗರ್ಲ್ಸು ನಂಬರ್ ಆಫ್ ಬಾಯ್ಸಿಗಿನ 4 ಮೋರ್ ಆಗಿದೆ ಅಂತ. ಇದನ್ನು ಯಾವ ರೀತಿಯಾಗಿ ಬರಿಬೋದು ಅಂದರೆ ನಂಬರ್ ಆಫ್ ಗರ್ಲ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಬಾಯ್ಸ್ ಪ್ಲಸ್ 4 ಅಂತ ಬರಿಬೋದು. ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ನಂಬರ್ ಆಫ್ ಗರ್ಲ್ಸ್ ಈಸ್ ಅಂತ ಹೇಳಿದಾರಲ್ವ, ಅದಕ್ಕೆ ನಂಬರ್ ಆಫ್ ಗರ್ಲ್ಸ್ ಈಸ್ ಈಕ್ವಲ್ ಟು ಇವ್ರೇನಾಗಿರ್ತಾರಪ್ಪ ಅಂದರೆ 4 ಮೋರ್ ದ್ಯಾನ್ ದ ನಂಬರ್ ಆಫ್ ಬಾಯ್ಸ್. ಅಂದರೆ ನಂಬರ್ ಆಫ್ ಬಾಯ್ಸಿಗಿನ 4 ಮೋರ್ ಆಗಿದ್ದಾರೆ ಅಂತ. ಅದಕ್ಕೆ ನಂಬರ್ ಆಫ್ ಬಾಯ್ಸ್ ಪ್ಲಸ್ 4. ಮೋರ್ ಅಂತ ಹೇಳಿದರೆ ಪ್ಲಸ್ ಆಗುತ್ತೆ, ಪ್ಲಸ್ 4 ಅಂತ ಬರಿತೀನಿ. ಓಕೆ, ನಂಬರ್ ಆಫ್ ಗರ್ಲ್ಸ್ ಅಂದರೆ ನಾವು ಎಕ್ಸ್ ಅಂತ ತೊಗೊಂಡಿದ್ದೀವಿ. ಈಸ್ ಈಕ್ವಲ್ ಟು ನಂಬರ್ ಆಫ್ ಬಾಯ್ಸ್ ಅಂದರೆ ವೈ ಅಂತ ತೊಗೊಂಡಿದ್ದೀವಿ, ಪ್ಲಸ್ 4 ಹಾಗೆ ಬರಿತೀನಿ. ಇದನ್ನು ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಬರಿತೀನಿ ನಾನು. ಇಲ್ಲಿ ಪ್ಲಸ್ ವೈ ಇದೆಯಲ್ಲ, ಇದನ್ನು ಈ ಸೈಡಿಗೆ ಟ್ರಾನ್ಸ್ಫರನ್ನು ಮಾಡ್ತೀನಿ. ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಗುತ್ತೆ? ಪ್ಲಸ್ ಎಕ್ಸ್ ಹಾಗೇ ಇರುತ್ತೆ. ನೋಡಿ, ವೈಗೆ ಏನಿದೆ ಸೈನು? ವೈಗೆ ಪ್ಲಸ್ ಇದೆ. ಪ್ಲಸ್ ಇರೋದು ಈಸ್ ಈಕ್ವಲ್ ಟುನ ದಾಟ್ ಈ ಸೈಡ್ ಬಂದರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಮೈನಸ್ ವೈ ಈಸ್ ಈಕ್ವಲ್ ಟು 4 ಆಗೋಯಿತು. ಇದೇನಾಯಿತು? ಪೇರ್ ಆಫ್ ಲೀನಿಯರ್ ಈಕ್ವೇಷನಲ್ಲಿ ಇನ್ನೊಂದು ಲೀನಿಯರ್ ಈಕ್ವೇಷನ್ ಆಯಿತು. ಇದನ್ನು ನಾನು 2 ಅಂತ ತೊಗೊಳ್ತೀನಿ. ಮೊದಲನೇ ಲೀನಿಯರ್ ಈಕ್ವೇಷನ್ನು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 10 ಆಗಿತ್ತು. ಎರಡನೇ ಲೀನಿಯರ್ ಈಕ್ವೇಷನ್ನು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 4 ಆಗಿದೆ. ಈ ಎರಡೂ ಲೀನಿಯರ್ ಈಕ್ವೇಷನ್ನ ನಾವೀಗ ಏನು ಮಾಡೋಣ? ಗ್ರಾಫಿಕಲಿ ಸಾಲ್ವ್ ಮಾಡ್ತಾ ಹೋಗೋಣ. ಈ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗೆ ಗ್ರಾಫನ್ನು ಡ್ರಾ ಮಾಡಬೇಕು ಅಂತ ಹೇಳಿದರೆ ಫಸ್ಟಿಗೆ ಈ ಎರಡೂ ಟೇಬಲ್ಗಳನ್ನು ನಾವು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಈಗ ಏನು ಮಾಡೋಣ? ಫಸ್ಟ್ಗೆ ಈ ಲೀನಿಯರ್ ಈಕ್ವೇಷನ್ಗೆ ಈ ಟೇಬಲನ್ನು ಸಾಲ್ವ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾವು ಎಕ್ಸಿಗೆ ವ್ಯಾಲ್ಯೂವನ್ನು ಕೊಟ್ಟರೆ ವೈಗೆ ಯಾವ ವ್ಯಾಲ್ಯೂ ಬರುತ್ತೆ ಅನ್ನೋದನ್ನ ನಾವು ಫೈಂಡ್ ಮಾಡ್ಕೋಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ? ಫಸ್ಟಿಗೆ ಎಕ್ಸ್ಗೆ ವ್ಯಾಲ್ಯೂವನ್ನು 0 ಅನ್ನು ಕೊಡ್ತೀನಿ. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 0 ಮಾಡ್ಕೊಳ್ತೀನಿ. ಇಲ್ಲಿ ನಮಗೆ ಲೀನಿಯರ್ ಈಕ್ವೇಷನ್ ಏನಿದೆ? ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 10 ಇದೆ ಅಲ್ವಾ? ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಗೋಯಿತು? 0 ಆಗೋಯಿತು. ಪ್ಲಸ್ ವೈ
ಈಸ್ ಈಕ್ವಲ್ ಟು 10 ಆಯಿತು. ನೋಡಿ 0 ಪ್ಲಸ್ ವೈ ಅಂದರೆ ವೈ ಆಗಿರುತ್ತೆ, ಈಸ್ ಈಕ್ವಲ್ ಟು 10 ಆಯಿತು. ಗೊತ್ತಾಗ್ತಿದೆಯಾ? ಎಕ್ಸ್ ವ್ಯಾಲ್ಯೂ 0 ತೊಗೊಂಡ್ರೆ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ? 10 ಬರುತ್ತೆ. ಈ 10 ಇಲ್ಲಿ ಬರಿತೀನಿ ನೋಡಿ. ಎಕ್ಸ್ ವ್ಯಾಲ್ಯೂ 0 ತೊಗೊಂಡ್ರೆ ವೈ ವ್ಯಾಲ್ಯೂ 10 ಬಂತು. ನೋಡಿ ಇಲ್ಲಿ ಬರಿತೀನಿ 0,10 ಅಂತ ಬರಿತೀನಿ. 0,10 ಅಂದರೆ ಇದು ಕೋಆರ್ಡಿನೇಟ್ಸ್ ಆಗಿರುತ್ತೆ. ಎಕ್ಸ್ ವ್ಯಾಲ್ಯೂ ಫಸ್ಟಿಗೆ, ವೈ ವ್ಯಾಲ್ಯೂ ಸೆಕೆಂಡಿಗೆ ನಾವು ಬರ್ಕೋಬೇಕಾಗತ್ತೆ. ಅದೇ ರೀತಿ ಇಲ್ಲೂ ಸಹ ನಾವು ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡ್ತೀನಿ, ಈಸಿಯಾಗಿ ಮಾಡಬೇಕು ಅಂದರೆ ವೈಗೆ ವ್ಯಾಲ್ಯೂನ ತೊಗೊಳ್ತೀನಿ, ವೈ ವ್ಯಾಲ್ಯೂನ 0 ಅಂತ ತೊಗೊಳ್ತೀನಿ. ನೋಡಿ ವೈ ವ್ಯಾಲ್ಯೂನ 0 ಅಂತ ತೊಗೊಳ್ತೀನಿ. ನಮ್ಮ ಲೀನಿಯರ್ ಇಕ್ವೇಷನ್ ಏನಿದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10 ಇದೆ ಅಲ್ವಾ. ಈಗ ಈ ಲೀನಿಯರ್ ಇಕ್ವೇಷನಲ್ಲಿ ವೈ ವ್ಯಾಲ್ಯೂನ 0 ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದ್ರಾಯಿತು. ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ 0 ಈಸ್ ಈಕ್ವಲ್ ಟು 10 ಆಯಿತು. ಎಕ್ಸ್ ಪ್ಲಸ್ 0 ಅಂದರೆ ಎಕ್ಸ್ ಆಗಿರುತ್ತೆ, ಈಸ್ ಈಕ್ವಲ್ ಟು 10 ಆಯಿತು. ನೀವು ವೈ ವ್ಯಾಲ್ಯೂ 0 ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ? ಎಕ್ಸ್ ವ್ಯಾಲ್ಯೂ 10 ಬರುತ್ತೆ. ಹಾಗಾದರೆ ಕೋಆರ್ಡಿನೇಟ್ಸ್ ಏನಾಗುತ್ತೆ? 10, 0 ಫಸ್ಟಿಗೆ ಎಕ್ಸ್ ಬರಿಬೇಕು, ಆಮೇಲೆ ವೈ, ಎಕ್ಸ್ 10 ಇದೆ, 0 ಆಗೋಯಿತು. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ನಾನು ಫಸ್ಟಿಗೆ ಎಕ್ಸ್ ವ್ಯಾಲ್ಯೂನ 0 ತೊಗೊಂಡು ವೈ ವ್ಯಾಲ್ಯೂವನ್ನು ಫೈಂಡ್ ಮಾಡಿಕೊಂಡೆ, 10 ಬಂತು, 0, 10 ಆಯಿತು ಕೋಆರ್ಡಿನೇಟ್ಸು. ಅದೇ ರೀತಿ ವೈ ವ್ಯಾಲ್ಯೂನ 0 ತೊಗೊಂಡಾಗ ಎಕ್ಸ್ ವ್ಯಾಲ್ಯೂ 10 ಬಂತು, ಅವಾಗ 10, 0 ಬಂತು, ಕೋಆರ್ಡಿನೇಟ್ಸು 10, 0 ಆಗೋಯಿತು. ಓಕೆ, ಈ ಲೀನಿಯರ್ ಇಕ್ವೇಷನಲ್ಲೂ ಇಲ್ಲಿ ಹೆಂಗೆ ಮಾಡೀನಿ ಅದೇ ರೀತಿಯಾಗಿ ಮಾಡೋಣ. ಫಸ್ಟಿಗೆ ಎಕ್ಸ್ ವ್ಯಾಲ್ಯೂನ 0 ತೊಗೊಳ್ತೀನಿ, ಎಕ್ಸ್ ಈಸ್ ಈಕ್ವಲ್ ಟು 0. ಲೀನಿಯರ್ ಇಕ್ವೇಷನ್ ಏನಿದೆ, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 4 ಇದೆ. ಎಕ್ಸ್ ವ್ಯಾಲ್ಯೂ 0 ಮೈನಸ್ ವೈ ಈಸ್ ಈಕ್ವಲ್ ಟು 4 ಬಂತು. ನೋಡಿ 0 ಮೈನಸ್ ವೈ ಅಂದರೆ ವೈ ಬರುತ್ತೆ. ಇವೆರಡರಲ್ಲಿ ಬಿಗ್ಗರ್ ಯಾವುದು ಅಂದರೆ ವೈಯೇ ಬಿಗ್ಗರ್ ಆಗಿರುತ್ತೆ, ಮೈನಸ್ ವೈ ಆಯಿತು, ಈಸ್ ಈಕ್ವಲ್ ಟು 4. ನಮಗೆ ವೈ ವ್ಯಾಲ್ಯೂ ನೆಗೆಟಿವ್ ಬರೋಂಗಿಲ್ಲ, ಅಂದರೆ ಮೈನಸ್ ವೈ ಅಂತ ಬರೋಂಗಿಲ್ಲ, ವೈ ಯಾವಾಗೂ ಪ್ಲಸ್ ವೈಯೇ ಆಗಿರಬೇಕು. ಹಾಗಾದರೆ ಇದು ಪಾಸಿಟಿವ್ ಆಗಬೇಕು ಅಂದರೆ ವೈಯನ್ನು ಈ ಸೈಡ್ ಟ್ರಾನ್ಸ್ಫರ್ ಮಾಡಿ, ವೈ ಈ ಸೈಡ್ ಟ್ರಾನ್ಸ್ಫರ್ ಆದರೆ 4 ಈ ಸೈಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ನೋಡಿ ಪ್ಲಸ್ 4 ಇರೋದು ಈ ಸೈಡ್ ಬಂದರೆ ಮೈನಸ್ 4 ಆಯಿತು, ಈಸ್ ಈಕ್ವಲ್ ಟು ಮೈನಸ್ ವೈ ಇರೋದು ಆ ಸೈಡ್ ಹೋದರೆ ಪ್ಲಸ್ ವೈ ಆಯಿತು. ಹಾಗಾದರೆ ವೈ ವ್ಯಾಲ್ಯೂ ಏನು ಬಂತು? ಮೈನಸ್ 4 ಬಂತು. ಗೊತ್ತಾಗ್ತಿದೆಯಲ್ವಾ? ಎಕ್ಸ್ ವ್ಯಾಲ್ಯೂನ 0 ತೊಗೊಂಡೆ, 0 ತೊಗೊಂಡಾಗ ವೈಗೆ ನಮಗೆ ವ್ಯಾಲ್ಯೂ ಬರಬೇಕು ಅಂದಾಗ ವೈ ಏನಾಗೋಯಿತು? ಮೈನಸ್ ವೈ ಅಂತ ಬಂತು. ಮೈನಸ್ ವೈ ಬರೋಂಗಿಲ್ಲ, ಯಾವಾಗೂ ಅದು ಪ್ಲಸ್ ವೈ ಆಗಿರಬೇಕು. ಹಾಗಾಗಿ ಇದನ್ನು ನಾನು ಆ ಸೈಡ್ ಟ್ರಾನ್ಸ್ಫರ್ ಮಾಡಿ 4ನ ಈ ಸೈಡ್ ಟ್ರಾನ್ಸ್ಫರ್ ಮಾಡಿದೆ, ಅವಾಗ ಏನಾಯಿತು? ಮೈನಸ್ 4 ಈಸ್ ಈಕ್ವಲ್ ಟು ವೈ ಆಯಿತು. ಅಂದರೆ ವೈ ವ್ಯಾಲ್ಯೂ ಮೈನಸ್ 4 ಬಂತು. ಕೋಆರ್ಡಿನೇಟ್ಸನ್ನು 0, -4 ಅಂತ ಬರ್ಕೊಡ್ತೀನಿ. ನೆಕ್ಸ್ಟ್ ಏನು ಮಾಡೋಣ, ವೈ ವ್ಯಾಲ್ಯೂನ 0 ತೊಗೊಳ್ತೀನಿ. ನೋಡಿ ವೈ ಈಸ್ ಈಕ್ವಲ್ ಟು 0, ಅವಾಗ ಈ ಲೀನಿಯರ್ ಇಕ್ವೇಷನ್ ಏನಿತ್ತು, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 4 ಅಲ್ವಾ. ಎಕ್ಸನ್ನು ಹಾಗೆ ಬರ್ಕೊಳ್ತೀನಿ, ಮೈನಸ್ ವೈ ವ್ಯಾಲ್ಯೂ 0 ಈಸ್ ಈಕ್ವಲ್ ಟು 4 ಆಯಿತು. ನೋಡಿ ಎಕ್ಸಲ್ಲಿ 0 ಹೋದರೆ ಎಕ್ಸೇ ಬರುತ್ತೆ, ಎಕ್ಸು ಪಾಸಿಟಿವ್ ಆಗೇ ಇದೆ, ಅದು ಈಸ್ ಈಕ್ವಲ್ ಟು 4 ಆಯಿತು. ಎಕ್ಸ್ ವ್ಯಾಲ್ಯೂ ಏನು? 4. ವೈ ವ್ಯಾಲ್ಯೂ 0 ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಪ್ಲಸ್ 4 ಆಗಿರುತ್ತೆ. ಹಾಗಾದರೆ ಕೋಆರ್ಡಿನೇಟ್ಸ್ ಏನಾಗಿರುತ್ತೆ? 4, 0 ಆಗೋಗಿರುತ್ತೆ. ಓಕೆ, ಈ ಎರಡೂ ಟೇಬಲ್ಗಳನ್ನು ಯೂಸ್ ಮಾಡಿಕೊಂಡು ಗ್ರಾಫನ್ನು ಈಗ ಈಸಿಯಾಗಿ ಡ್ರಾ ಮಾಡೋಣ. ಎಸ್, ನಾವು ಗ್ರಾಫನ್ನು ಡ್ರಾ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಅಂದರೆ ಎಕ್ಸ್ ವ್ಯಾಲ್ಯೂಗಳು ಮತ್ತು ವೈ ವ್ಯಾಲ್ಯೂಗಳನ್ನು ಅಬ್ಸರ್ವ್ ಮಾಡಬೇಕು. ನೋಡಿ ಎಕ್ಸ್ ವ್ಯಾಲ್ಯೂ ಏನೇನು ಬಂದಿದೆ ಅಂದರೆ 0 +10, 0 +4 ಇದೆ. ಅಂದರೆ ಎಕ್ಸ್ ವ್ಯಾಲ್ಯೂಗಳು ಎಲ್ಲವೂ ಏನಾಗಿದೆ? ಪಾಸಿಟಿವ್ ಆಗಿದೆ. ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ ಆಗಿದೆ ಅಂದರೆ ಎಕ್ಸ್ ಆ್ಯಕ್ಸಿಸಲ್ಲಿ ನಮಗೆ ಪಾಸಿಟಿವ್ ವ್ಯಾಲ್ಯೂಗಳನ್ನು ಬರೆದ್ರೆ ಸಾಕು. ವೈ ವ್ಯಾಲ್ಯೂಸ್ಗಳನ್ನು ಅಬ್ಸರ್ವ್ ಮಾಡೋಣ. +10, 0, -4, 0. ನೋಡಿ ವೈ ವ್ಯಾಲ್ಯೂಯಲ್ಲಿ +10 ಇದೆ, -4 ಇದೆ. ಅಂದರೆ ಪಾಸಿಟಿವ್ ನಂಬರು ನೆಗೆಟಿವ್ ನಂಬರ್ ಎರಡೂ ಇದೆ. ಅಂದರೆ ವೈ ಆ್ಯಕ್ಸಿಸಲ್ಲಿ ನಮಗೆ ಪಾಸಿಟಿವ್ ವ್ಯಾಲ್ಯೂಸ್ಗಳು ಬೇಕು ಮತ್ತು ನೆಗೆಟಿವ್ ವ್ಯಾಲ್ಯೂಸ್ಗಳು ಬೇಕು, ಎರಡನ್ನೂ ನಾವು ಬರಿಬೇಕಾಗುತ್ತೆ. ಓಕೆ, ಈಗ ಗ್ರಾಫನ್ನು ಡ್ರಾ ಮಾಡಬೇಕು ಅಂತ ಹೇಳಿದರೆ ಫಸ್ಟ್ ನಾವು ಸ್ಕೇಲನ್ನು ಬರಿಬೇಕಾಗುತ್ತೆ. ನೋಡಿ ಎಕ್ಸ್ ಆ್ಯಕ್ಸಿಸ್ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಯೂನಿಟ್ ಅಂತ ನಾನು ಬರ್ಕೊಂಡಿದ್ದೀನಿ. ಅಂದರೆ 1 ಸೆಂಟಿಮೀಟರ್ ಅಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟ್ರು, ಇಲ್ಲಿಂದ ಇಲ್ಲಿ 1 ಸೆಂಟಿಮೀಟ್ರು. ಒಂದೊಂದು ಸೆಂಟಿಮೀಟ್ರಿಗೆ ಎಷ್ಟು ಯೂನಿಟ್ ತೊಗೋಬೇಕು ಅಂದರೆ ನನಗೆ ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ 10 ಇರೋದ್ರಿಂದ ಅದು ಸ್ಮಾಲರ್ ನಂಬರೇ ಆಗಿದೆ. ಹಾಗಾಗಿ ಆ 10ವರೆಗೂ ನಾನಿಲ್ಲಿ ನಂಬರ್ಗಳನ್ನು ಈಸಿಯಾಗಿ ಬರಿಬೋದು. ಅದಕ್ಕೆ ಎಕ್ಸ್ ಆ್ಯಕ್ಸಿಸ್ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಯೂನಿಟ್ ಅಂತ ಬರ್ಕೊಂಡಿನಿ. ವೈ
ಆ್ಯಕ್ಸಿಸಲ್ಲಿ 1 ಸೆಂಟಿಮೀಟರ್ ಇಲ್ಲೂ ಸಹ 1 ಯೂನಿಟ್ ಅಂತಲೇ ತೊಗೊಂಡಿನಿ. ಯಾಕಂದರೆ ಮ್ಯಾಕ್ಸಿಮಮ್ ನಂಬರ್ 10 ಇದೆ. ಈಸಿಯಾಗಿ 10ವರೆಗೂ ನಾನು ನಂಬರ್ಗಳನ್ನ ಬರಿಬೋದು. ನೋಡಿ, ಮೇಲೆ ಹೋಗ್ತಾ ಹೋದಂಗೆ ಪಾಸಿಟಿವ್ ನಂಬರ್ ಬರುತ್ತೆ ವೈ ಆ್ಯಕ್ಸಿಸಲ್ಲಿ, ಕೆಳಗೆ ಹೋಗ್ತಾ ಹೋದರೆ ನೆಗೆಟಿವ್ ನಂಬರ್ ಬರ್ತಾ ಹೋಗುತ್ತೆ. ಅದಕ್ಕೆ ನಾನು ನೋಡಿ ಮೇಲ್ಗೆ 1ಇಂದ +10ವರೆಗೂ ಬರ್ತೀನಿ. ಅದರಲ್ಲಿ ನನಗೆ +10 ಇದೆ. -4 ಇರೋದ್ರಿಂದ ನಾನು ಇಲ್ಲಿ ಬರ್ತೀನಿ. ಕೆಳಗಡೆಗೆ 0 ಆದಮೇಲೆ -1, -2, -3, -4 ಅಂತ ಬರ್ಕೊಂಡಿದ್ದೀನಿ. ಓಕೆ, ಇಲ್ಲಿರೋ ವ್ಯಾಲ್ಯೂಸ್ಗಳನ್ನು ನಾವು ಯೂಸ್ ಮಾಡಿಕೊಂಡು, ಅಂದರೆ ಕೋಆರ್ಡಿನೇಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈಗ ಗ್ರಾಫನ್ನು ಡ್ರಾ ಮಾಡ್ತಾ ಹೋಗೋಣ. ಫಸ್ಟ್ ಲೀನಿಯರ್ ಈಕ್ವೇಷನಲ್ಲಿರುವಂಥ ಫಸ್ಟ್ ಕೋಆರ್ಡಿನೇಟನ್ನು ತೊಗೊಳ್ತಾ ಇದ್ದೀನಿ. ಇದು 0,10 ಇದೆ. 0,10 ಅಂದರೆ ಎಕ್ಸ್ ವ್ಯಾಲ್ಯೂ 0 ಆಗಿರುತ್ತೆ, ವೈ ವ್ಯಾಲ್ಯೂ 10 ಆಗಿರುತ್ತೆ ಅಂತ. ಹಾಗಾದರೆ ಎಕ್ಸ್ ವ್ಯಾಲ್ಯೂ 0 ಅಂತ ಹೇಳಿದರೆ ನಮಗೆ ಎಕ್ಸ್ ಆ್ಯಕ್ಸಿಸ್ನ ಮೇಲೆ 0 ಎಲ್ಲಿದೆ ಅಂತ ನೋಡ್ಕೋಬೇಕು. ಎಕ್ಸ್ ವ್ಯಾಲ್ಯೂ 0 ಅಂದರೆ ಎಕ್ಸ್ ಆ್ಯಕ್ಸಿಸ್ನ ಮೇಲೆ 0 ಎಲ್ಲಿದೆ ಅಂತ, ಎಕ್ಸ್ ಆ್ಯಕ್ಸಿಸ್ ಮೇಲೆ 0 ಎಲ್ಲಿದೆ, ಇಲ್ಲಿರುತ್ತೆ. ಈಗ ಏನು ಮಾಡಬೇಕು, ವೈ ವ್ಯಾಲ್ಯೂ 10 ಅಂತ ಹೇಳಿದರೆ ಎಕ್ಸ್ ಆ್ಯಕ್ಸಿಸ್ ಮೇಲೆ 0 ಅಲ್ವಾ, ಎಕ್ಸ್ ವ್ಯಾಲ್ಯೂ 0, ಇಲ್ಲಿಂದ ವೈ ವ್ಯಾಲ್ಯೂ ಎಲ್ಲಿದೆ ಅಂತ ನಾವು ಹುಡುಕೊಂಡು ಹೋಗಬೇಕು. +10 ಎಲ್ಲಿ ಬರುತ್ತೆ ಹುಡುಕೊಂಡು ಹೋದರೆ ಇಲ್ಲಿ ಬರುತ್ತೆ. ಈ ಪಾಯಿಂಟ್ ಆಯಿತು. ಈ ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ, ಈ ಪಾಯಿಂಟನ್ನು ನಾವು 0,10 ಅಂತ ಹೇಳ್ತೀವಿ. ಇದೊಂಥರ ಅಡ್ರೆಸ್ಸನ್ನು ಹುಡುಕ್ತಂಗೆ ಎಕ್ಸ್ ಆ್ಯಕ್ಸಿಸ್ನ ಮೇಲೆ ಎಕ್ಸ್ ವ್ಯಾಲ್ಯೂ 0 ಆಗಿದೆ, ಇಲ್ಲಿಂದ ವೈ ಆ್ಯಕ್ಸಿಸ್ನ ಮೇಲೆ +10 ಎಲ್ಲಿದೆ ಹುಡುಕೊಂಡು ಹೋದರೆ ಈ ಪಾಯಿಂಟ್ ಸಿಗುತ್ತೆ. ಇದು 0,10 ಆಯಿತು. ನೆಕ್ಸ್ಟ್ ಏನಿದೆ, 10,0 ಇದೆ ಅಲ್ವಾ, ಅಂದರೆ 10 ಏನಾಯಿತು, ಎಕ್ಸಿನ ವ್ಯಾಲ್ಯೂ 10 ಆಯಿತು. ಎಕ್ಸ್ ಆ್ಯಕ್ಸಿಸ್ನ ಮೇಲೆ +10 ಎಲ್ಲಿದೆ, ಎಕ್ಸ್ ಆ್ಯಕ್ಸಿಸ್ನ ಮೇಲೆ +10 ಇಲ್ಲಿದೆ. ವೈ ವ್ಯಾಲ್ಯೂ ಎಷ್ಟು ಬರಬೇಕು, ವೈ ವ್ಯಾಲ್ಯೂ ನೋಡಿ ಇಲ್ಲೇ ಇದೆ, 0 ಬರಬೇಕು. ವೈ ವ್ಯಾಲ್ಯೂ 0 ಬರಬೇಕು ಅಂದರೆ ನಾನು ಮೇಲೂ ಹೋಗೋದು ಆಗಲ್ಲ, ಕೆಳಗೂ ಹೋಗೋಲ್ಲ. ಅಂದರೆ ವೈ ವ್ಯಾಲ್ಯೂ 0 ಇಲ್ಲೇ ಇರುತ್ತೆ. ಎಕ್ಸ್ ಆ್ಯಕ್ಸಿಸ್ನ ಮೇಲೆ ಎಕ್ಸ್ 10 ಆಗಿದೆ, 0 ಎಲ್ಲಿ ಅಂದರೆ ವೈ ವ್ಯಾಲ್ಯೂ ಇದೇ ಪ್ಲೇಸಲ್ಲೇ ವೈ ವ್ಯಾಲ್ಯೂ 0 ಆಗಿರುತ್ತೆ. ಹಾಗಾದರೆ ಇದೇನಾಯಿತು, 10,0 ಪಾಯಿಂಟ್ ಸಿಕ್ತು. ನನಗೆ 2 ಪಾಯಿಂಟ್ಸ್ಗಳು ಸಿಕ್ತಲ್ವಾ, 2 ಪಾಯಿಂಟ್ಸ್ ಸಿಕ್ಕ ತಕ್ಷಣ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಈ 2 ಪಾಯಿಂಟ್ಗಳನ್ನು ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ನೋಡಿ, ಕರೆಕ್ಟಾಗಿ ಹುಷಾರಾಗಿ ನೀವು ಕರೆಕ್ಟಾಗಿ ಜಾಯಿನ್ ಮಾಡಬೇಕು. ನೋಡಿ, ಜಾಯಿನ್ ಮಾಡಿಕೊಂಡೆ. ಜಾಯಿನ್ ಮಾಡಿದ ತಕ್ಷಣ ಈ ಲೈನ್ ಇದೆಯಲ್ಲ, ಇದು ಎಕ್ಸ್ ಪ್ಲಸ್ ವೈ = 10ನ ಲೈನ್, ಅಂದರೆ ಗ್ರಾಫ್ ಆಗಿರುತ್ತೆ. ಈಗ ಏನು ಮಾಡಬೇಕು, ಇನ್ನೊಂದು ಲೀನಿಯರ್ ಈಕ್ವೇಷನಲ್ಲಿರುವಂಥ ಕೋಆರ್ಡಿನೇಟ್ಸ್ಗಳನ್ನು ಮಾರ್ಕ್ ಮಾಡ್ತಾ ಹೋಗೋಣ. ನೋಡಿ, ಏನಿದೆ, 0,-4 ಇದೆ. 0,-4 ಅಂದರೆ ಎಕ್ಸ್ ವ್ಯಾಲ್ಯೂ 0. ನೋಡಿ, ಎಕ್ಸ್ ವ್ಯಾಲ್ಯೂ 0 ಅಂದರೆ ಎಕ್ಸ್ ಆ್ಯಕ್ಸಿಸ್ನ ಮೇಲೆ ಎಕ್ಸ್ ವ್ಯಾಲ್ಯೂ 0 ಆಗಿರುತ್ತೆ. ಇಲ್ಲಿಂದ ವೈ ವ್ಯಾಲ್ಯೂ ಏನು, -4 ಇದೆ. ವೈ ವ್ಯಾಲ್ಯೂ -4 ಇರುತ್ತೆ, ಕೆಳಗಡೆ ಹೋಗ್ತಾ ಹೋದರೆ -4 ಸಿಗುತ್ತೆ. ಈ ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ, ಈ ಪಾಯಿಂಟ್ ಏನಾಗಿರುತ್ತೆ, 0,-4 ಆಗಿರುತ್ತೆ. ನೆಕ್ಸ್ಟ್ ಏನಿದೆ, 4,0, ಎಕ್ಸ್ ವ್ಯಾಲ್ಯೂ 4. ಎಕ್ಸ್ ವ್ಯಾಲ್ಯೂ 4 ಎಲ್ಲಿರುತ್ತೆ, ನೋಡಿ ಎಕ್ಸ್ ವ್ಯಾಲ್ಯೂ 4 ಇದೆ. ವೈ ವ್ಯಾಲ್ಯೂ ಎಷ್ಟು, ವೈ ವ್ಯಾಲ್ಯೂ 0. ವೈ ವ್ಯಾಲ್ಯೂ 0 ಅಂದರೆ ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ, ಇದೇ ಪಾಯಿಂಟ್ ಆಗಿರುತ್ತೆ. ಇದು ಈ ಪಾಯಿಂಟು 4,0 ಆಗಿರುತ್ತೆ. ಹಾಗಾದರೆ ಈ 2 ಪಾಯಿಂಟ್ಗಳನ್ನು ಜಾಯಿನ್ ಮಾಡ್ಕೊಳ್ಳೋಣ. ಸ್ಕೇಲನ್ನು ಯೂಸ್ ಮಾಡಿಕೊಂಡು ನೋಡಿ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ ಪಾಯಿಂಟ್ಗಳನ್ನು. 2 ಪಾಯಿಂಟನ್ನು ಕರೆಕ್ಟಾಗಿ ಜೋಡಿಸ್ಕೊಂಡ್ರೆ ನಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಎಸ್, ಜೋಡಿಸ್ಕೊಂಡಿದ್ದೀನಿ. ಎಸ್, ಲೈನನ್ನು ಡ್ರಾ ಮಾಡ್ತೀನಿ. ನೋಡಿ, ಲೈನನ್ನು ಡ್ರಾ ಮಾಡ್ತೀನಿ. ಮಾಡಿದ ತಕ್ಷಣ ನೋಡಿ ಇದೇನು ಕಾಣಿಸ್ತಾ ಇದೆ, ಇದು ಎಕ್ಸ್ - ವೈ = 4ನ ಗ್ರಾಫ್ ಆಗಿದೆ. ಈಗ 2 ಗ್ರಾಫ್ಗಳು ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಈ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಲ್ವಾ. ಈ ಪಾಯಿಂಟಿಂದ ಎಕ್ಸ್ ಆ್ಯಕ್ಸಿಸ್ಸಿಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನು, ವೈ ಆ್ಯಕ್ಸಿಸ್ಸಿಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನನ್ನು ಎಳಿಬೇಕಾಗತ್ತೆ. ನೋಡಿ, ಎಳಿತೀನಿ ನಾನೀಗ. ಪರ್ಪೆಂಡಿಕ್ಯುಲರ್ ಲೈನನ್ನು ಡ್ರಾ ಮಾಡ್ತೀನಿ. ಕರೆಕ್ಟಾಗಿ ಡ್ರಾ ಮಾಡಿ ಎಲ್ಲಿ ಬಂತು, 7 ಬಂತಲ್ವಾ. ಎಕ್ಸ್ ಆ್ಯಕ್ಸಿಸ್ನ ಮೇಲೆ 7 ಬಂದಿದೆ ಅಂದರೆ ಎಕ್ಸ್ = 7 ಆಯಿತು. ಅದೇ ರೀತಿ ವೈ ಆ್ಯಕ್ಸಿಸ್ಸಿಗೂ ಪರ್ಪೆಂಡಿಕ್ಯುಲರ್ ಲೈನನ್ನು ಎಳೀರಿ. ನೋಡಿ, ಎಳೆಯುವಾಗ ಕರೆಕ್ಟಾಗಿ ಎಳಿಬೇಕು, ಎಲ್ಲೂ ಮಿಸ್ ಮಾಡ್ಕೋಬಾರ್ದು ಲೈನನ್ನು. ಎಸ್, ಡ್ರಾ ಮಾಡಿದರೆ ಇದೆಲ್ಲಿ ಬರ್ತಾ ಇದೆ ನೋಡಿ, ಎಸ್ 3ಗೆ ಬಂದಿದೆ. ಅಂದರೆ ವೈ ಆ್ಯಕ್ಸಿಸ್ನ ಮೇಲೆ 3 ಅಂದರೆ ವೈ = 3 ಆಯಿತು. ಎಕ್ಸ್ ವ್ಯಾಲ್ಯೂ 7 ಬಂತು, ವೈ ವ್ಯಾಲ್ಯೂ ಏನು ಬಂದಿದೆ, 3 ಬಂದಿದೆ. ಎಕ್ಸ್ ವ್ಯಾಲ್ಯೂ ಅಂದರೆ ನಂಬರ್ ಆಫ್ ಗರ್ಲ್ಸ್ ಆಗಿರುತ್ತೆ, ವೈ ಅಂದರೆ ನಂಬರ್ ಆಫ್ ಬಾಯ್ಸ್ ಆಗಿರುತ್ತೆ. Therefore, number of girls x = 7, number of boys y = 3 ಆಗಿದೆ. ಈ ರೀತಿಯಾಗಿ ನೀವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.